ಬೆಂಗಳೂರಿನ ಕೆಲವು ಟ್ರಾಫಿಕ್ ಪೊಲೀಸರ ನಡೆ ನಿಜಕ್ಕೂ ಕೂಡ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇದೆ. ಮೊದಲೇನೆ ಅವರು ಲಂಚವನ್ನು ಕೇಳ್ತಾರೆ, ಹಣವನ್ನು ಕೇಳ್ತಾರೆ, ಕೊಡಲಿಲ್ಲ ಅಂದರೆ ಒಂದು ರೀತಿ ಮೃಗೀಯ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂತಹ ಮಾತು ಈ ಜನಸಾಮಾನ್ಯರಲ್ಲಿದೆ. ಅದಕ್ಕೆ ಪೂರಕವಾದಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆಯಂತೆ. ಬೈಕ್ ಸವಾರನನ್ನು ಠಾಣೆಗೆ ಕರೆದುಕೊಂಡು ಹೋಗಿ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ನಡೆದಿದೆ. ಅಷ್ಟಕ್ಕೂ ಯಾವ ಠಾಣೆಯಲ್ಲಾಗಿರುವಂತಹ ಘಟನೆ ಇದು, ಯಾಕಾಗಿ ಬೈಕ್ ಸವಾರನಿಗೆ ಥಳಿಸಿದ್ದು, ಈ ಬಗ್ಗೆ ಬೈಕ್ ಸವಾರ ಹೇಳೋದೇನು, ಬನ್ನಿ ನೋಡ್ಕೊಂಡು ಬರೋಣ. ಡ್ರಿಂಕ್ ಅಂಡ್ ಡ್ರೈವ್ ಲಂಚಕ್ಕೆ ಪೊಲೀಸರ ಡಿಮ್ಯಾಂಡ್. ಹಣ ಕೊಡದಿದ್ದಕ್ಕೆ ಟ್ರಾಫಿಕ್ ಪೊಲೀಸರಿಂದ ಥಳಿತ. ಕಾಕಿ ಏಟಿಗೆ ಆಸ್ಪತ್ರೆ ಸೇರಿದ ಬೈಕ್ ಸವಾರ. ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಫೈನ್ ಕಟ್ಟೋದು ಸಾಮಾನ್ಯ. ಹಾಗೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಂದ ಆಗಾಗ ಲಂಚ ಪಡೆಯುವುದನ್ನ ಕೇಳಿದ್ದೇವೆ. ಆದ್ರೀಗ ಲಂಚವನ್ನ ಹಣದ ರೂಪದಲ್ಲಿ ಕೊಡದಿದ್ದಕ್ಕೆ ಬೈಕ್ ಸವಾರನ ಮೇಲೆ ಟ್ರಾಫಿಕ್ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಳೆದ 2 ದಿನಗಳ ಹಿಂದೆ ವಿಜಯನಗರ ಟ್ರಾಫಿಕ್ ಪೊಲೀಸರು ಜಿಟಿ ಮಾಲ್ ಬಳಿ ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆ ಮಾಡ್ತಿದ್ರು. ಈ ವೇಳೆ ಅದೇ ರಸ್ತೆಯಲ್ಲಿ ಬಂದ ಬೈಕ್ ಸವಾರ ಈಶ್ವರ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಯುವಕ ಕುಡಿದಿರೋದು ಕನ್ಫರ್ಮ್ ಮಾಡಿಕೊಂಡ ಪೊಲೀಸರು ಕೋರ್ಟ್ಗೆ ಹೋದ್ರೆ 10,000, ಇಲ್ಲೇ ಆದ್ರೆ 3,000 ಕೊಡು ಅಂದಿದ್ರಂತೆ. ಪೊಲೀಸರ ಡೀಲ್ಗೆ ಒಪ್ಪಿಕೊಂಡ ಬೈಕ್ ಸವಾರ ಈಶ್ವರ್ 3,000 ಗೂಗಲ್ ಪೇ ಮಾಡೋಕೆ ಮುಂದಾಗಿದ್ದ. ಇದಕ್ಕೆ ಒಪ್ಪದ ಪೊಲೀಸರು ಗೂಗಲ್ ಪೇ ಬೇಡ, ಕ್ಯಾಶ್ ಕೊಡು ಅಂದಿದ್ರಂತೆ. ನನ್ನ ಹತ್ರ ಕ್ಯಾಶ್ ಇಲ್ಲ, ಕೋರ್ಟ್ಗೆ ಫೈನ್ ಕಟ್ತೀನಿ ಬಿಡಿ ಅಂತ ಬೈಕ್ ಅಲ್ಲೇ ಬಿಟ್ಟು ಬಿಲ್ ತಗೊಂಡು ಹೋಗಿದ್ದ. ಇದಾದ ಮಾರನೇ ದಿನ ಕೋರ್ಟ್ಗೆ ದಂಡ ಕಟ್ಟಿ ರಶೀದಿ ತಗೊಂಡು ಬೈಕ್ ಬಿಡಿಸಿಕೊಳ್ಳೋಕೆ ಅಂತ ಈಶ್ವರ್ ವಿಜಯನಗರ ಟ್ರಾಫಿಕ್ ಪೊಲೀಸ್ ಠಾಣೆ ಬಳಿ ಹೋಗಿದ್ದ. ಈ ವೇಳೆ ಅಲ್ಲೇ ಇದ್ದ ಸಬ್ ಇನ್ಸ್ಪೆಕ್ಟರ್ ಶಾಂತರಾಮ್ ಹಾಗೂ ಸಿಬ್ಬಂದಿ ಈಶ್ವರನನ್ನ ನಿಂದಿಸಿದ್ದಾರಂತೆ. ನಾವ್ ಹೇಳಿದಾಗಲೇ 3,000 ಕೊಟ್ಟಿದ್ರೆ 10,000 ಉಳಿತಿತ್ತು ಅಂತ ಹೀಯಾಳಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಬೈಕ್ ಸವಾರ ಈಶ್ವರನನ್ನ ಠಾಣೆ ಒಳಗೆ ಎಳ್ಕೊಂಡು ಹೋದ ಪೊಲೀಸರು ಬೂಟು ಕಾಲಿನಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಏಟು ತಿಂದ ಈಶ್ವರ್ ಏಕಾಏಕಿ ಕುಸಿದು ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಾನೆ. ತಕ್ಷಣ ಆಟೋ ಕರೆಸಿದ ಪೊಲೀಸರು ಆಸ್ಪತ್ರೆಗೆ ದಾಖಲಿಸೋಕೆ ಮುಂದಾಗಿದ್ರು. ಈ ಎಲ್ಲಾ ಘಟನೆ ನೋಡುತ್ತಿದ್ದ ಜನರು ಪೊಲೀಸರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ರು. ಸದ್ಯ ಬೈಕ್ ಸವಾರ ಈಶ್ವರ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳನ್ನ ಕೇಳಿದ್ರೆ ಏನೋ ಆಗಿದೆ ಬಿಡಿ ಅಂತ ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ. ಈ ಸ್ಟೋರಿ ನೋಡಿದ ಮೇಲಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ? ಕಾದು ನೋಡ್ಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.